ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಮಕ್ಕಳಿಗೆ ಪ್ರಿಯವಾದಂತಹ ಐಸ್ ಕ್ರೀಮ್ನ ಯಾವ ರೀತಿ ಮನೆಯಲ್ಲಿನೇ ನಾವು ಹೆಲ್ದಿಯಾದಂಥ ಐಸ್ ಕ್ರೀಮ್ನ ಮಾಡಿ ಕೊಡ್ಬೋದು ಅನ್ನೋದನ್ನು ನೋಡೋಣ. ಅದು ಕೂಡ ಈ ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪೌಡರ್ ಇದ್ದರೆ ಇದನ್ನು ತಪ್ಪದೇ ಈ ರೀತಿ ಮಾಡಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಫಸ್ಟ್ ಇಲ್ಲಿ ಒಂದು ದಪ್ಪನೆಯ ಬಾಣಲಿನ ತೊಗೊಂಡಿದ್ದೀನಿ. ಆ ಬಾಣಲಿಗೆ ನಾನು 1 ಲೀಟ್ರ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಅಂದರೆ ಒಂದು 3 ಲೋಟ ಆಗುವಷ್ಟು ನೀರನ್ನು ಹಾಕಿ, ಹಾಗೆ ನಾನು ಈ ಅಂಗನವಾಡಿಯಲ್ಲಿ ಕೊಡುವಂತಹ ಹಾಲಿನ ಪೌಡರ್ನ ಒಂದು 2 ಬಟ್ಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಬೇಕಾದರೆ ನೀವು ಹೊರಗಡೆ ಸಿಗುವಂತಹ ಹಾಲಿನ ಪೌಡರ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಹಾಲನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಆದಷ್ಟು ನಾವಿಲ್ಲಿ ಗಟ್ಟಿಯಾದಂತಹ ಹಾಲನ್ನು ಇಲ್ಲಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಗಟ್ಟಿಯಾದಂತಹ ಹಾಲನ್ನು ರೆಡಿ ಮಾಡಿಕೊಂಡ್ರೆ ಐಸ್ ಕೂಡ ತುಂಬಾ ಕ್ರೀಮಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಮನೆಯಲ್ಲಿನೇ ಈ ರೀತಿ ಹಾಲಿನ ಪೌಡರ್ ಇದ್ದರೆ ಐಸ್ ಕ್ರೀಮ್ ಮಾಡಿಕೊಡಿ, ತುಂಬಾ ರುಚಿಯಾಗಿ ಕೂಡ ಆಗುತ್ತೆ. ನಾನು ಈ ಟೋಟಲಿಗೆ 2 ಕಪ್ಪು ಹಾಲಿನ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಒಟ್ಟು ಗಟ್ಟಿಯಾಗಿ ಹಾಲನ್ನು ನೀವು ರೆಡಿ ಮಾಡಿಕೊಂಡ್ರೆ ಐಸ್ ಅಂತೂ ತುಂಬಾ ಚೆನ್ನಾಗಿ ಆಗುತ್ತೆ. ಈ ಬೇಸಿಗೆ ಸಮಯದಲ್ಲಂತೂ ಮಕ್ಕಳಿಗೆ ನೀವು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ನಮ್ಮ ಚಾನಲಲ್ಲಿ ಪುಷ್ಟಿ ಪೌಡರಿಂದ ಹಾಗೆ ಹಾಲಿನ ಪೌಡರಿಂದ ಅನೇಕ ರೆಸಿಪಿ ಕೂಡ ಹಾಕಿದ್ದೀನಿ, ನೋಡಿ ಒಮ್ಮೆ ಟ್ರೈ ಮಾಡಿ. ಹಾಗೆ ನಾನು ಒಂದು ಸ್ವಲ್ಪ ಹಾಲನ್ನು ತಗೊಂಡು ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಈ ಹಾಲಿನ ಪೌಡರ್ ಇಲ್ಲ ಅಂತ ಇದ್ದರೆ ಗಟ್ಟಿಯಾದಂಥ ಹಾಲು ಕೂಡ ನೀವು ಯೂಸ್ ಮಾಡ್ಬೋದು, ಪ್ಯಾಕೆಟ್ ಹಾಲನ್ನು ಕೂಡ. ನಾನಿಲ್ಲಿ ಫಸ್ಟ್ ಇಲ್ಲಿ ಗೋಡಂಬಿ ಹಾಗೆ ಇಲ್ಲಿ ಬಾದಾಮಿನ ನೆನೆಸಿ ಇಟ್ಕೊಂಡಿದ್ದೆ, ಅದ್ರ ಮೇಲಿರುವ ಸಿಪ್ಪೆನ ತೆಗೆದಿದ್ದೀನಿ. ಹಾಗೆ ಒಂದು ಏಲಕ್ಕಿನ ಹಾಕ್ಕೊಂಡ್ಬಿಟ್ಟು ಇದನ್ನು ಆದಷ್ಟು ಸಣ್ಣದಾಗಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಒಂದು ಸ್ವಲ್ಪ ಈ ರೀತಿ ಪೇಸ್ಟ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ, ಇವಾಗ ಇದೇನು ಹಾಲನ್ನು ನಾವು ಇವಾಗ ಕಾಯಿಸೋಕೆ ಇಟ್ಟಿದ್ವಲ್ಲ, ಇದಕ್ಕೆ ಒಂದು ಸ್ವಲ್ಪ ನಾನು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೀವು ಸಕ್ಕರೆನ ಹಾಕ್ಕೋಬೋದು. ಈ ಟೈಮಲ್ಲಿ ನೀವು ಈ ರೀತಿ ಸಕ್ಕರೆನ ಹಾಕಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ಕೂಡ ನೀವು ನೋಡ್ಬೋದು. ಏನಾದರೂ ಸಪ್ಪೆ ಅನಿಸಿದರೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಈ ಟೈಮಲ್ಲಿ ಕಡಿಮೆ ಉರಿಯಲ್ಲಿ ಹಾಲನ್ನು ಬೇಯಿಸ್ಕೊತಾ ಇರಿ. ಆಗಲೇ ನಾವು ಒಂದು ಬಟ್ಲಲ್ಲಿ ಇದು ಮಿಕ್ಸಿ ಜಾರಿಗೆ ನಾವು ಏನಿದು ಬಾದಾಮಿ ಗೋಡಂಬಿ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ವಲ್ಲ, ಈ ಟೈಮಲ್ಲಿ ಇದನ್ನು ಹಾಕ್ತಾ ಇದ್ದೀನಿ. ಹಾಗೆ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಳ್ಳಿ. ಆದಷ್ಟು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಅವ್ರಿಗೂ ಕೂಡ ಈ ಹಾಲಿನ ಪೌಡರಲ್ಲಿ ಯಾವ ರೀತಿ ಹೆಲ್ದಿಯಾದಂಥ ಐಸ್ನ ರೆಡಿ ಮಾಡ್ಬೋದು ಅನ್ನೋದು ಕೂಡ ಗೊತ್ತಾಗುತ್ತೆ ನೋಡಿ. ಹಾಗೆ ನಾನು ಆಗಲೇ ಸ್ವಲ್ಪ ಹಾಲನ್ನು ತಗೊಂಡಿದ್ನಲ್ಲ, ಅದಕ್ಕೆ ನಾನು 2 ಸ್ಪೂನು ದೊಡ್ಡ ಸ್ಪೂನಲ್ಲಿ ಈ ವೆನಿಲಾ ಫ್ಲೇವರ್ನ ಕಸ್ಟರ್ಡ್ ಪೌಡರ್ನ ತೊಗೊತಾ ಇದ್ದೀನಿ. ನೀವು ಬೇಕಾದರೆ ಯಾವ ಫ್ಲೇವರ್ ಕೂಡ ತೊಗೋಬೋದು. ಕಸ್ಟರ್ಡ್ ಪೌಡರ್ನ ನಾನು ದೊಡ್ಡ ಸ್ಪೂನಿಂದ 2 ಸ್ಪೂನಲ್ಲಿ ಹಾಲಿನಲ್ಲಿ ಮಿಕ್ಸ್ ಮಾಡಿದ್ದಕ್ಕೆ ಹಾಕಿ ಹಿಂದೆನೇ ತಿರುಗಿಸ್ತಾ ಇದ್ದೀನಿ. ಈ ರೀತಿ ತಿರುಗಿಸ್ತಾ ಇದ್ದರೆ ತಳ ಕೂಡ ಹಿಡಿಯೋದಿಲ್ಲ. ಹಿಂದೆಲೇ ಈ ರೀತಿ ಒಂದು 10 ನಿಮಿಷ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಇದನ್ನು ಈ ರೀತಿ ತಿರುಗಿಸ್ತಾ ಬೇಯಿಸ್ಕೊತಾ ಇರಬೇಕು. ಅದು ಗಟ್ಟಿ ಹಾಕ್ಕೊತಾ ಹೋಗುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಹಾಗೆ ನಿಮಗೆ ಏನೇ ಅನಿಸಿಕೆ ಅಭಿಪ್ರಾಯ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲಲ್ಲಿ ಈ ಅಂಗನವಾಡಿಯಲ್ಲಿ ಕೊಡುವಂಥ ಪುಷ್ಟಿ ಪೌಡರ್ ಆಗಿರ್ಬೋದು, ಪ್ರತಿಯೊಂದು ಮಿಲ್ಲೆಟ್ ಲಡ್ಡುಯಿಂದ ಯಾವ ರೀತಿ ವಿಧ ವಿಧವಾದ ಅಡುಗೆಗಳನ್ನು ಮಾಡ್ಬೋದು ಅನ್ನೋದನ್ನು ನಮ್ಮ ಚಾನಲ್ನಲ್ಲಿ ಹಾಕಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ತಿರುಗಿಸ್ತಾ ಬರುವಾಗ ಗಟ್ಟಿ ಹಾಕ್ಕೊತಾ ಹೋಗುತ್ತೆ. ಬನ್ನಿ, ಇವಾಗ ಗ್ಯಾಸ್ ಒಲೆನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಫುಲ್ಲು ತಣ್ಣಗಾಗೋಕ್ಕೆ ಇದು ಫುಲ್ಲು ತಣ್ಣಗಾದಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಆವಾಗ ನಾವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಲ್ವ, ಅದಕ್ಕಾಗಿ ಇದನ್ನು ಫುಲ್ ತಣ್ಣಗಾಗೋಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಡಿ. ನೋಡಿ, ಯಾವ ರೀತಿ ತಣ್ಣಗಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಈ ರೀತಿ ಆಗುತ್ತೆ. ಆವಾಗ ಸೈಡಿನಲ್ಲಿರುವ ಪೂರ್ತಿಯನ್ನು ಈ ರೀತಿ ತಕ್ಕೊಂಡ್ಬಿಟ್ಟು ಒಂದು ದೊಡ್ಡ ಮಿಕ್ಸಿ ಜಾರ್ ಇದ್ದರೆ ಅದಕ್ಕೆ ಪೂರ್ತಿಯಾಗಿ ನೀವು ಹಾಕ್ಕೊಂಡ್ಬಿಟ್ಟು ಸಾಫ್ಟಾಗಿ ಒಂದು 5 ರಿಂದ 10 ನಿಮಿಷ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಆಯಿತು. ಈ ರೀತಿ ಸಾಫ್ಟ್ ಆದಂತಹ ಪೇಸ್ಟು ರೆಡಿ ಆಗುತ್ತೆ. ಆದಷ್ಟು ನಿಮ್ಮ ಹತ್ರ ಈ ಐಸ್ ಮೋಲ್ಡ್ ಇಲ್ಲಪ್ಪ ಅಂತಂದರೆ ನೀವು ಬೇಕಾದರೆ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಕೂಡ ಒಂದು ಈ ರೀತಿ ಏನು ತೆಂಗಿನ
ಗರಿ ಕಡ್ಡಿ ಬರುತ್ತೆ ಅಲ್ವಾ, ಅದನ್ನು ಕೂಡ ಇಟ್ಟು ನೀವು ಐಸ್ನ ಮನೆಯಲ್ಲಿನೇ ರೆಡಿ ಮಾಡ್ಕೋಬೋದು. ಅಥವಾ ಒಂದು ಪ್ಲಾಸ್ಟಿಕ್ ಬಟ್ಲು ಇದ್ದರೆ ಬಟ್ಟಲಲ್ಲಿ ಕೂಡ ಗಟ್ಟಿಯಾದಂಥ ಮುಚ್ಚಳ ಇದ್ದರೆ ಅದರಲ್ಲಿ ಕೂಡ ನೀವು ಹಾಕಿ ಈ ಐಸ್ನ ರೆಡಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾದಂಥ ಐಸು, ಹೆಲ್ದಿಯಾದಂಥ ಐಸು ನಾವು ಮನೆಯಲ್ಲಿನೇ ರೆಡಿ ಮಾಡ್ಕೋಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಯಾವ ರೀತಿ ಆಯಿತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಕೂಡ ಮರಿಬೇಡಿ. ಇದನ್ನು ನಾವು ಒಂದು ಈ ರೀತಿ ಲೋಟದಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು 5-6 ಗಂಟೆ ಫ್ರೀಝರಲ್ಲಿ ಇಟ್ಕೊಂಡ್ಬಿಟ್ರೆ ನಮಗೆ ಐಸು ರೆಡಿ ಆಗುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.